ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ವಿಡಿಯೋ. ಭಾನುವಾರ ಅಂದರೆ ಹೋದ ಭಾನುವಾರದ್ದು ವಿಡಿಯೋ. ಅವತ್ತಿಂದ ತುಂಬ ಕೆಲಸ ಇತ್ತು. ಅದಕ್ಕೋಸ್ಕರ ನನಗೆ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇತ್ತೀಚೆಗೆ ಹೊಲ್ದತ್ರ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಶೂಟ್ ಮಾಡ್ಕೊಂಡಿರ್ತೀನಿ. ಆದರೂ ಒಂದೊಂದು ಟೈಮಿಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಂದರೆ ವಾಯ್ಸ್ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಿರಲ್ಲ. ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತಾಯಿಲ್ಲ. ಒಂದೊಂದು ವಾರನೇ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಬಾಣಾವರ ಸ್ಟೇಷನ್ ಹತ್ರ ನಮ್ಮನೆಯವರ ಚಿಕ್ಕಮ್ಮನ ಮೊಮ್ಮಗಳದು ಫಂಕ್ಷನ್ ಇತ್ತು. ಅದಕ್ಕೋಸ್ಕರ ನಾವಿವತ್ತು ಬಾಣಾವರ ಸ್ಟೇಷನ್ ಹತ್ರ ಹೊರಟಿದ್ವಿ. ಭಾನುವಾರ ಆಗಿರೋದ್ರಿಂದ ಮಗಳಿಗೂ ರಜೆ ಇತ್ತು. ಅದಕ್ಕೋಸ್ಕರ ಬೇಗ ಎಲ್ಲ ತಿಂಡಿ ಮುಗಿಸ್ಕೊಂಡು ದನ ಹಸುಗಳ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗನೆ ಹೊರಟ್ವಿ ನಾವು. ಬೇಗ ಹೋಗೋಣ, ಬೇಗ ಬಂದರೆ ಬೇಗ ಹೋಗ್ಬೋದು ಅಂತ. ನೋಡಿ, ಇನ್ನೇನು ಬಾಣಾವರ ಸ್ಟೇಷನ್ ಹತ್ತತ್ರ ಬಂದ್ವಿ. ಇದೇ ಬಾಣಾವರ ರೈಲ್ವೆ ಸ್ಟೇಷನ್ನು. ಇದ್ರ ಪಕ್ಕನೇ ಒಂದು ಊರಿದೆ. ಅದೇ ಊರಲ್ಲೇ ನಮ್ಮ ಮನೆಯವ್ರ ಚಿಕ್ಕಮ್ಮನ ಮೊಮ್ಮಗಳದು ಫಂಕ್ಷನ್ ಇದ್ದಿದ್ದು. ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಜನ ನೆಂಟರು ಬಂದಿದ್ರು. ನೋಡಿ, ಆಗಲೇ ಮೊಬೈಲಲ್ಲಿ ಫೋಟೋಶೂಟ್ ನಡೀತಾ ಇತ್ತು. ನಾವು ಹೋಗಿ ಜಾಯ್ನ್ ಆದ್ವಿ. ನಾನು ಬೈಕಲ್ಲಿ ತುಂಬ ದೂರ ಹೋಗೋದು ಕಂಫರ್ಟಬಲ್ ಇರಲ್ಲ ಅಂತ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಫೋಟೋ ಎಲ್ಲ ತೆಗೆದ್ಮೇಲೆ ನಾನು ಸೀರೆ ಉಟ್ಕೊಂಡು ರೆಡಿ ಆದ್ವಿ. ನೋಡಿ, ಇದೇ ಆ ಫಂಕ್ಷನ್ನು. ಈ ಫಂಕ್ಷನ್ ಏನು ಅಂತ ಗೊತ್ತಾಯಿತು, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ಕಡೆ ಇದನ್ನು ಆರತಿ ಅಕ್ಷತೆ ಅಂತ ಅಂತೀವಿ, ಅಥವಾ ಹೊಸಗೆ ಅಂತಲೂ ಅಂತಾರೆ. ಇವಳ ಹೆಸರು ಭೂಮಿಕಾ ಅಂತ, ನಮ್ಮನೆಯವರ ತಂಗಿ ಮಗಳು. ಅದಕ್ಕೋಸ್ಕರ ನಾನು ಇವಳಿಗೆ ಸಂಬಂಧದಲ್ಲಿ ಅತ್ತೆ ಆಗಬೇಕು. ಅತ್ತೆಯರು ಬನ್ನಿ ಶಾಸ್ತ್ರ ಮಾಡಬೇಕು ಅಂತ ಕರೆದಿದ್ರು ನಮ್ಮನ್ನು. ಅದಕ್ಕೆ ನಮ್ಮ ಹತ್ರ ಏನಾರು ಶಾಸ್ತ್ರ ಮಾಡಿಸ್ತಿದ್ದಾರೆ. ನಾವು ಶಾಸ್ತ್ರ ಮಾಡೋದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ನನ್ನ ಮಗಳಿಗೆ ಹೇಳಿದ್ದೆ. ಅವಳು ಹಂಚ್ಕೊಂಡು ಅಷ್ಟು ಕ್ಲಿಯರಾಗಿ ವಿಡಿಯೋನ ಮಾಡಿಲ್ಲ. ಒಂದೊಂದು ಕ್ಲಿಯರಾಗಿ ಮಾಡಿದ್ದಾಳೆ, ಒಂದೊಂದು ಕ್ಲಿಯರಾಗಿ ಮಾಡಿರಲಿಲ್ಲ. ನಾನು ಎಲ್ಲೇ ಹೋದರೂ ಏನೇ ವಿಡಿಯೋ ಮಾಡೋದಾದರೂ ಅವ್ರ ಹತ್ರ ಕೇಳಿಬಿಟ್ಟು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿ ಅಂತ ಅಂದರೆ ಮಾತ್ರನೇ ವಿಡಿಯೋ ಮಾಡೋದು. ಯಾಕೆಂದರೆ ಕೆಲವರಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಯಾರನ್ನು ಬಲವಂತದಿಂದ ವಿಡಿಯೋ ಮಾಡಲ್ಲ. ಈ ಫಂಕ್ಷನ್ನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಅರೇಂಜ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ಥರ ಫಂಕ್ಷನ್ಗಳೆಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿರ್ಲಿಲ್ಲ. ಈ ಥರ ಫಂಕ್ಷನ್ ಅಂತ ಅಲ್ಲ, ಒಂದು ಬರ್ತಡೇನೇ ಆಗಲಿ, ಆ್ಯನಿವರ್ಸರಿನೇ ಆಗಲಿ, ಯಾವುದು ಅಷ್ಟಾಗಿ ಗ್ರ್ಯಾಂಡಾಗಿ ಮಾಡ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ಗಳೆಲ್ಲವ. ನಮ್ಮ 3 ಜನದ ಹತ್ರನೂ ಐನವರು ಹೇಳ್ಕೊಟ್ಬಿಟ್ಟು ಈ ಥರ ಮಾಡಿಸ್ತಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಅವ್ರು ಹೇಳ್ಕೊಟ್ಟಂಗೆ ನಾವು ಶಾಸ್ತ್ರ ಮಾಡ್ತಾ ಇದ್ವಿ. ಅರಿಶಿಣ ಕುಂಕುಮ ಅಕ್ಕಸ್ತೆ ಇಟ್ಬಿಟ್ಟು ತಲೆಗೆ ಹೂ ಮುಡಿಸಿ ಮತ್ತು 3 ಜನನೂ ಸೇರಿಬಿಟ್ಟು ಮಡ್ಲು ದುಂಬಿ ಆರತಿ ಬೆಳಗಿದ್ವಿ. ನಾವು ಐನವ್ರು ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ರೆ ಈ ಕಡೆ ಫೋಟೋದವರು ಈ ಕಡೆ ನೋಡಿ ಈ ಕಡೆ ನೋಡಿ ಅಂತ ಪದೇ ಪದೇ ಇದು ಮಾಡ್ತಿದ್ರು. ನಮಗೆ ಅಲ್ಲಿ ಶಾಸ್ತ್ರ ಅಂದರೆ ಐನವ್ರು ಹೇಳ್ಕೊಟ್ಟಂಗೆ ಮಾಡೋ ಕಡೆ ಗಮನ ಇದ್ದರೆ ಈ ಕಡೆ ಫೋಟೋ ಕಡೆಗೆ ಗಮನ ಇರ್ತಿರ್ಲಿಲ್ಲ. ನೋಡಿ, ಅವರು ಪದೇ ಪದೇ ಹೇಳ್ತಾ ಇದ್ರು. ಅಂತೂ ಐನವ್ರು ಹೇಳ್ಕೊಟ್ಟಿದ್ದ ಶಾಸ್ತ್ರನೆಲ್ಲ ಮುಗಿಸ್ಬಿಟ್ಟು ಕೊನೆಗೆ ಆರತಿ ಬೆಳಗಿ ನಾವು ಕೆಳಗಡೆ ಬಂದ್ವಿ. ಆಮೇಲೆ ಮಿಕ್ಕಿದವ್ರು ಎಲ್ಲರೂ ಹೋಗ್ಬಿಟ್ಟು ಹುಡುಗಿಗೆ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂತ ಇದ್ರು. ನೋಡಿ, ಈ ಥರ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ಇವರು ಹುಡುಗಿಯ ಎಡಭಾಗದಲ್ಲಿ ನಿಂತಿದ್ದಾರಲ್ಲ, ಅವರೇ ಹುಡುಗಿ ತಂದೆ. ನನಗೆ ಆಮೇಲೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಕೊಡೋ ಪ್ರೋಗ್ರಾಮ್ ಇತ್ತು, ವಹಿಸಿದ್ರು. ಅದಕ್ಕೋಸ್ಕರ ನಾನು ಮೊದಲೇ ಈ ಥರ ವಿಡಿಯೋ ಮಾಡ್ಕೊಂಡೆ. ಇನ್ನೂ ಸುಮಾರು ಜನ ನೆಂಟರು ಬರೋದಿತ್ತು. ನಾವು ಶಾಸ್ತ್ರ ಮಾಡೋಕ್ಕೆ ಸಲುವಾಗಿ ಬೇಗನೆ ಹೋಗಿದ್ವಿ. ಅದರಿಂದ ಕೆಲವ್ರು ಮಾತ್ರನೇ ಬಂದಿದ್ದರು. ಆಮೇಲೆ ನಾನು ಸ್ವಲ್ಪ ವಿಡಿಯೋ ಆದಮೇಲೆ ನಾನು ತಗೊಂಡೋಗಿದ್ನೆಲ್ಲ ತಟ್ಟೆಗೆ ಇಟ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಹುಡುಗಿ ಹತ್ರ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ವಿ. ನೋಡಿ, ಇವಳು ನನ್ನ ಮಗಳು, ನಮ್ಮನೆಯವರು. ನಾನು ನೋಡಿರ್ಬೋದು ನೀವು ವಿಡಿಯೋದಲ್ಲಿ. ಆದರೆ ಯಾರೋ ಒಬ್ರು ಕೇಳ್ತಿದ್ರು, ನಿಮ್ಮ ಮಗನ್ನ ಜಾಸ್ತಿ ವಿಡಿಯೋದಲ್ಲಿ ತೋರಿಸಲ್ವಲ್ಲ ಅಂತ. ತೋರಿಸಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ. ಅವನಿಗೆ ವಿಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ಅಂಜಿಕೆ. ಆದರೆ ಅವನು ಈ ವಿಡಿಯೋದಲ್ಲಿ ಇಲ್ಲ, ಯಾಕೆಂದರೆ ಅವನು ನಮ್ಮ ಜೊತೆ ಇಲ್ಲ. ಅವನನ್ನ ಮುರಾರ್ಜಿ ಎಕ್ಸಾಮ್ ಬರ್ಸಿದ್ವಿ, ಅದರಲ್ಲಿ ಪಾಸ್ ಆಗಿತ್ತು. ಅದರಿಂದ ಅವನನ್ನ ಹಾಸ್ಟೆಲಿಗೆ ಹಾಕಿದ್ದೀವಿ. ನೆಕ್ಸ್ಟು ಯಾವಾಗಾದರೂ ಅವನನ್ನು ನೋಡೋಕ್ಕೆ ಹೋದಾಗ ಅವ್ರ ಹಾಸ್ಟೆಲು ಸ್ಕೂಲು ಅದ್ರದ್ದು ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನಾನು ತಗೊಂಡೋಗಿದ್ದೆಲ್ಲ ಕೊಡೋಕ್ಕೆ ಹೋದಾಗಲೂ ಮತ್ತೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೆ. ನೋಡ್ತಾ ಇದ್ಲು ನನ್ನ ಮಗಳು. ನೋಡಿ, ಈಗ ಆ ಕಡೆ ಸೈಡಲ್ಲಿ ಬಂದ್ರಲ್ಲ ಪರ್ಪಲ್ ಕಲರ್ ಸ್ಯಾರಿ, ಅವರೇ ಹುಡುಗಿ ತಾಯಿ, ಅಂದರೆ ನಮ್ಮನೆಯವರ ತಂಗಿ.
ನೋಡಿ ಅದು ಕೊಡಬೇಕಾದ್ರೂ ಫೋಟೋದವರು ಹೇಳ್ತಾಯಿದ್ರು ಈ ಕಡೆ ನಿಲ್ಲಿ ಈ ಕಡೆ ನೋಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ಪ್ಲೇಸ್ ಚೇಂಜ್ ಮಾಡ್ಕೊಂಡು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಹುಡುಗಿಯ ಎಡಭಾಗದಲ್ಲಿರೋರು ಪರ್ಪಲ್ ಕಲರ್ ಸೀರೆ, ಇವರೇ ಹುಡುಗಿ ತಾಯಿ. ಆವಾಗಲೇ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ದೆ. ಆಮೇಲೆ ನಾವು ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ. ನಾನು ಊಟ ಮಾಡೋದು ಜಾಸ್ತಿ ವಿಡಿಯೋ ಮಾಡಲ್ಲ ನೋಡಿ, ಇಷ್ಟೇ ಮಾಡೋದು. ಆಮೇಲೆ ಅರ್ಜೆಂಟಲ್ಲಿ ಹೊರಡೋದ್ರಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೋಡಿ ಈ ದೇವಸ್ಥಾನದ ಹತ್ರ ಬಂದ್ವಿ. ಇದು ಆ ಊರಿಗೆ ಹತ್ರನೇ, 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರು ನಮ್ಮನೆಯವರು. ನಾನು ನೋಡಿರಲಿಲ್ಲ, ಅದಕ್ಕೋಸ್ಕರ ಈ ಸಲ ನೋಡ್ಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡು ಈ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನದ್ದು ಏನಪ್ಪ ವಿಶೇಷ ಅಂದರೆ, ನಾವು ಊಟ ಮಾಡ್ಕೊಂಡು ಹೋಗಿದ್ರಿಂದ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ. ನೋಡಿ, ಇಲ್ಲಿಂದನೇ ಝೂಮ್ ಮಾಡಿ ತೋರಿಸ್ತೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಿಂದೆ ಮತ್ತೆ ಪಕ್ಕದಲ್ಲಿ ದೇವ್ರ ಮೂರ್ತಿ ಇದೆಯಲ್ಲ, ಅದ್ರ ಹಿಂದೆ ಮತ್ತೆ ಪಕ್ಕದಲ್ಲಿ ಇರೋದು ಬಂಡೆಕಲ್ಲು, ತುಂಬ ದೊಡ್ಡದು ಕಲ್ಲು. ಅದ್ರ ಮಧ್ಯೆನೇ ಇದು ಲಿಂಗದ ಥರ ಇದೆಯಲ್ಲ, ಅದು ಒಡೆದು ಮೂಡಿರೋ ದೇವರು. ಅದು ಒಡೆದು ಮೂಡಿರೋ ದೇವರು ಅಂದರೆ ಅದು ಹೆಂಗೆ ಹೇಳ್ತಾರೆ ಅಂದರೆ ಕೆಲವೊಂದು ದೇವ್ರುಗಳ್ನ ಈಗ ಕಲ್ಲಿಂದ ಕೆತ್ತಿಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿ ಇದು ಪೂಜೆ ಎಲ್ಲ ಮಾಡ್ತಾರೆ. ಹೋಮ ಕಳಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಶಕ್ತಿ ತುಂಬಿ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಒಂದೊಂದು ಕೆಲವು ದೇವ್ರುಗಳು ಇದೇ ಥರನೇ ಭೂಮಿಯಿಂದನೇ ದೇವರಾಕಾರದಲ್ಲಿ ಒಡೆದು ಮೂಡಿರುತ್ತೆ. ಅದಕ್ಕೋಸ್ಕರ ಆ ದೇವ್ರನ್ನ ಒಡೆದು ಮೂಡಿರೋ ದೇವರು ಅಂತ ಕರಿತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೋಡಿ ಈ ಕಲ್ಲು ದೇವಸ್ಥಾನದ ಗೋಪುರದ ಹಿಂದೆ ಕಾಣಿಸ್ತಾ ಇರೋ ಕಲ್ಲು ನೋಡ್ಬೋದು ನೀವು. ಚಿಕ್ಕದು, ತುಂಬ ಚಿಕ್ಕ ಜಾಗದಲ್ಲಿ ಕೂತಿರೋದು. ಅದು ಕೂತಿರೋ ಜಾಗ ಜಾಸ್ತಿ ಇಲ್ಲ ನೋಡಿ, ಈಗ ಕಾಣಿಸುತ್ತೆ ಅಷ್ಟೇ ಜಾಗದಲ್ಲಿ ಆ ಬಂಡೆ ಕೂತಿರೋದು. ಆದರೆ ಆ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿದೆ. ಯಾಕೆಂದರೆ ಇದು ಬಂಡೆ ದಿನನೂ ಅಂದರೆ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಅದು ಬೆಳೆಯುತ್ತೆ ಅನ್ನೋದೊಂದು ವಾಡಿಕೆ ಈತಂತೆ. ಅದರಿಂದನೇ ಅದು ದೇವಸ್ಥಾನದ ಗೋಪುರಕ್ಕಿಂತ ಬಂಡೆನೇ ತುಂಬ ಎತ್ತರವಾಗಿ ಕಾಣಿಸುತ್ತೆ. ನೋಡಿ, ಇದು ಬಾಣಾವರ ರೈಲ್ವೆ ಸ್ಟೇಷನ್ ಹತ್ರನೇ ಇರೋದು. ಇದು ಈ ಕಡೆ ರೈಲ್ವೆ ಸ್ಟೇಷನ್ ಇದೆ, ಆ ಕಡೆ ದೇವಸ್ಥಾನ ಇದೆ, ಮತ್ತು ಈ ಕಡೆ ಅವ್ರ ಊರಿದೆ. ಅದು ರೋಡು ತುಂಬಾ ಅಂದರೆ ತುಂಬಾ ಕೆಟ್ಟೋಗಿತ್ತು. ಅದಕ್ಕೋಸ್ಕರ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ತೆಗಿಯೋಕ್ಕಾಗಲಿಲ್ಲ ವಿಡಿಯೋನ. ಆಮೇಲೆ ಆ ದೇವಸ್ಥಾನ ಫಂಕ್ಷನ್ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ನಾವು ವಾಪಸ್ ಹೊರಟ್ವಿ. ನೋಡಿ, ಇದು ಜೌಗಲ್ ಹತ್ರ ಇರೋ ದೇವಸ್ಥಾನ. ಇದು ತುಂಬ ಚೆನ್ನಾಗಿತ್ತು, ಆದರೆ ಅದರೊಳಗಡೆ ಹೋಗೋಕ್ಕಾಗಲಿಲ್ಲ. ನಾನು ನೋಡಿದ್ದೀನಿ, ಅದು ನಮ್ಮೂರಿಗೆ ಹತ್ರ ಐತೆ ಆ ದೇವಸ್ಥಾನ. ಆಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಬಂದಿರೋ ವಿಡಿಯೋ ಇದು ಜೌಗಲ್ ಕೆರೆ. ಭಾನುವಾರ ಆಗಿರೋದ್ರಿಂದ ಜೌಗಲಲ್ಲಿ ಸಂತೆ ನಡೆಯುತ್ತೆ. ನೋಡಿ, ಅದು ಹಿಂದೆ ಕಾಣಿಸ್ತಾ ಇರೋದೇ ಜೌಗಲ್ ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡ್ ಅದು. ಆಮೇಲೆ ನಾವು ಸಂತೆ ಒಳಗಡೆ ಹೋಗ್ಬಿಟ್ಟು ಏನೂ ತಗೊಂಡ್ಲಿಲ್ಲ, ಗಾಣದಲ್ಲಿ ಎಣ್ಣೆ ತಗೋಬೇಕಿತ್ತು. ಅದಕ್ಕೋಸ್ಕರ ಹೋಗ್ಬಿಟ್ಟು ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ತಗೊಂಡು ಬಂದೆ. ನಾವು ಊರಿಗೆ ಬೇಗ ಬರಬೇಕಿತ್ತು, ಹಾಲು ಕರಿಯೋಕ್ಕೆ ಹಸುಗಳನ್ನೆಲ್ಲ ಕಟ್ಟೋಗಿದ್ವಿ. ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡದೆ ನಮ್ಮನೆಯವರು ಬೇಗ ಅಂದರೆ ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಬಂದರು. ನೋಡಿ, ಇದು ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ, ಯಾಕೆಂದರೆ ಇದು ನಮ್ಮೂರ ಪಕ್ಕ ಇರೋ ದೇವಸ್ಥಾನ. ಇದು ಈಶ್ವರನ ದೇವಸ್ಥಾನ. ನಾವು ಚಿಕ್ಕುಡ್ಲಲ್ಲಿ ಏನಾದರೂ ಹಬ್ಬ ಮಾಡಿದ್ರೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರ್ಕೊಂಡು ಪ್ರತಿಯೊಂದು ಹಬ್ಬದಲ್ಲೂ ಮಾಡಿದ್ದ ಎಡೆನ ತಗೊಂಡೋಗ್ಬಿಟ್ಟು ಈ ದೇವಸ್ಥಾನಕ್ಕೆ ಎಡೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ನೋಡಿ, ಈ ವರ್ಷ ಮಳೆ ಇಲ್ದಲೇ ಇರೋದ್ರಿಂದ ಕೆರೆಗಳೆಲ್ಲ ಖಾಲಿ ಇದ್ದು ನೋಡೋಕ್ಕೆ ತುಂಬ ಬೇಜಾರಾಗೋದು. ನೋಡಿ, ಇಲ್ಲಿಂದ ಮುಂದೆ ಬಂದರೆ ಇದೇ ನಾನು ಓದಿದ ಸ್ಕೂಲು, ಮತ್ತು ಹೈಸ್ಕೂಲು ಈ ಕಡೆ ಇದೆ. ನೋಡಿ, ಇದು ಹೈಸ್ಕೂಲು. 7th ಇಂದ 10th ವರೆಗೂ ನಾನು ಓದಿದ್ದು ಇದೇ ಸ್ಕೂಲು. ನಾವು ಓದಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಿಂದೆ ಎಲ್ಲ ಕಾಣಿಸ್ತಾ ಇರೋವೆಲ್ಲ ನೇರಳೆ ಹಣ್ಣಿನ ಮರ. ನಾವಂತೂ ಸಖತ್ ನೇರಳೆ ಹಣ್ಣು ತಿಂತಾಯಿದ್ವಿ ಸ್ಕೂಲ್ ಟೈಮಲ್ಲೆಲ್ಲ. ನಮ್ಮೂರು ಸುಮಾರು ಒಂದು 150 ಮನೆ ಗ್ರಾಮ. ಅದರಿಂದ ಅಂಗನವಾಡಿಯಿಂದ ಹಿಡ್ದು 10th ವರೆಗೂ ನಮ್ಮೂರಲ್ಲೇ ಸ್ಕೂಲ್ ಇತ್ತು. ಹಾಗಂತ ಇದು ತೋರಿಸ್ತಾ ಇರೋದು ನಮ್ಮೂರಲ್ಲ, ಇದು ಪಕ್ಕದೂರು ಗಂಗೂರು. ಇದು ದೇವಸ್ಥಾನ ಚೆನ್ನಾಗಿತ್ತು, ಅದಕ್ಕೆ ಬರ್ತಾ ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ಇಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇತ್ತು ನೋಡಿ, ಅಲ್ಲೆಲ್ಲ ದೇವ್ರು ಕೂರಿಸ್ಬಿಟ್ಟು ಎಲ್ಲ ಎಡೆ ತಗೊಂಡು ಹೋಗ್ತಾ ಇದ್ರು. ನಾನು ಒಂದೇ ಒಂದು ನಿಮಿಷ ನಿಲ್ಲಿಸಿ ಸಾಕು ವಿಡಿಯೋ ಮಾಡ್ಕೊತೀನಿ ಅಂದರೆ ನಮ್ಮ ಮನೆಯವರು ಬೈಕೊಂಡು ಕರ್ಕೊಂಬಂದರು. ಏಕೆಂದರೆ ನಾವು ಕರೆಕ್ಟ್ ಟೈಮಿಗೆ ಹಾಲು ಹಾಕಬೇಕು, ಆಗಲೇ ಟೈಮ್ ಆಗಿತ್ತು, ದೂರಕ್ಕೆ ಹೋಗಿದ್ವಲ್ಲ ಫಂಕ್ಷನ್ಗೆ, ಅದರಿಂದ ಟೈಮ್ ಆಗುತ್ತೆ ಅಂತ ನಮ್ಮ ಮನೆಯವರು ನಿಲ್ಲಿಸ್ಲಿಲ್ಲ. ನಾವು
ಮನೆಗೆ ಬರೋ ಅಷ್ಟೊತ್ತಿಗೆ 5:15 ಆಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.